ನಮಸ್ಕಾರ ವೀಕ್ಷಕರೇ, ಟೆಲಿವುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಗೆ ಬರುವ ಸದಸ್ಯರು ನಾನಾ ಕ್ಷೇತ್ರಗಳಲ್ಲಿ ಹೆಸರು ಮಾಡಿ ಬಂದಿರ್ತಾರೆ. ಸಂಗೀತ, ಸೀರಿಯಲ್, ಸಿನಿಮಾ, ಡ್ಯಾನ್ಸ್, ಕಾಮಿಡಿ, ಸ್ಪೋರ್ಟ್ಸ್ ಹೀಗೆ ಬೇರೆ ಬೇರೆ ವಿಭಾಗಗಳಿಂದ ಆಯ್ದು ಬಿಗ್ ಬಾಸ್ ಮನೆಗೆ ಕರೆತರಲಾಗುತ್ತೆ. ಈ ಸೀಸನ್ನ ಅಂದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಮೂಲಕ 50 ದಿನಗಳ ನಂತರ ಬಿಗ್ ಬಾಸ್ ಮನೆಗೆ ಬಂದದ್ದು ರಜತ್ ಕಿಶನ್. 50 ದಿನಗಳ ನಂತರ ಬಂದರೂ ಇವರ ಆಟದ ವೈಖರಿ ನೋಡಿ ಇವರು ಮೊದಲಿಂದಲೇ ಇರಬೇಕಿತ್ತು ಅಂತ ಎಷ್ಟೋ ಜನ ವೀಕ್ಷಕರು ಅಂದ್ಕೊಂಡ್ರು. ಅಷ್ಟು ಬಲಿಷ್ಠವಾಗಿತ್ತು ಅವರ ಆಟ. ತಮ್ಮ ಖಡಕ್ ಮಾತುಗಳಿಂದ ಯಾರಿಗೂ ಕ್ಯಾರೆ ಅನ್ನದ ರಜತ್ ಅವರ ವ್ಯಕ್ತಿತ್ವಕ್ಕೆ ಜನ ಮೆಚ್ಚಿಕೊಂಡಿದ್ರು. ಆದರೆ ರಜತ್ ಅವರು ನಟರ, ಅವರು ಈ ಹಿಂದೆ ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ರ? ಈ ಒಂದು ಪ್ರಶ್ನೆ ಎಲ್ಲರಿಗೂ ಇದೆ. ನಿಮಗೂ ತಿಳಿದಿರುವ ಹಾಗೆ ಇವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಆದರೆ ಇವರು ಈ ಹಿಂದೆ ಒಂದು ಧಾರಾವಾಹಿಯಲ್ಲಿ ಕೂಡ ನಟಿಸಿದ್ರು. ಇನ್ನು ಇವರ ಧರ್ಮಪತ್ನಿ ಅಕ್ಷಿತಾ ಅವರು ಸುವರ್ಣವಾಹಿನಿಯ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಗಳಿಸಿ ನಂತರ ಸುವರ್ಣವಾಹಿನಿಯ ಸೂಪರ್ ಜೋಡಿ ಕಾರ್ಯಕ್ರಮದಲ್ಲಿ ರಜತ್ ಹಾಗೂ ಅಕ್ಷಿತಾ ಅವರು ಭಾಗವಹಿಸಿದ್ರು. ಅಲ್ಲಿಂದ ರಜತ್ ಅವರ ಕಿರುತೆರೆಯ ಪಯಣ ಶುರುವಾಯಿತು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಟೆಲಿವುಡ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ತಪ್ಪದೆ ಪ್ರೆಸ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲೂ ಫಾಲೋ ಮಾಡಿ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದ್ದ ಕ್ಲಾಸ್ಮೇಟ್ಸ್ಗಳ ಹೈ ವೋಲ್ಟೇಜ್ ಕಿರಿಕ್ ತುಂಬಿದ ಕತೆ ಅದು ಗೀತಾಂಜಲಿ. 2016ರಲ್ಲಿ ಪ್ರಾರಂಭವಾದ ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಮಹಾಲಕ್ಷ್ಮಿ, ನಾಯಕನಾಗಿ ಹೇಮಂತ್ ನಟಿಸಿದ್ರು. ಇನ್ನು ಈ ಧಾರಾವಾಹಿಯಲ್ಲಿ ದೊಡ್ಡ ತಾರಾಗಣವೇ ಇತ್ತು. ಈ ಧಾರಾವಾಹಿಯ ನಾಯಕಿ ಪ್ರಿಯಾ ಅವರಿಗೆ ಮೊದಲೇ ಮದುವೆ ಆಗಿರುತ್ತೆ. ಅವರ ಮೊದಲ ಗಂಡನ ಪಾತ್ರದಲ್ಲಿ ಕಾಣಿಸಿಕೊಂಡದ್ದು ಬೇರಾರು ಅಲ್ಲ, ಅದು ನಮ್ಮ ರಜತ್ ಕಿಶನ್. ಗೌರವ್ ಪಾತ್ರದ ಮೂಲಕ ಈ ಧಾರಾವಾಹಿಯಲ್ಲಿ ನಟಿಸಿದ್ದ ಇದು ಇವರ ಮೊಟ್ಟ ಮೊದಲ ಧಾರಾವಾಹಿ. ಎಷ್ಟೋ ಜನರ ಪ್ರಶ್ನೆಗೆ ಇದು ಉತ್ತರ ಸಿಕ್ಕಿರಬಹುದು ಅಂತ ಭಾವಿಸ್ತೀನಿ. ಇದೇ ತರಹದ ವಿಶಿಷ್ಟ ಮಾಹಿತಿಗಾಗಿ ಟೆಲಿವುಡ್ ಕನ್ನಡ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.